ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಆರೋಗ್ಯಕರವಾದ ಮಸಾಲಾ ಪರೋಟ ನಿಮಗೋಸ್ಕರ ತಂದಿದ್ದೀನಿ ನೋಡಿ. ಇದು ತುಂಬ ಆರೋಗ್ಯಕರವಾದ ಮಸಾಲಾ ಪರೋಟ ಆಗಿದೆ. ಇದರಿಂದ ಮಕ್ಕಳಿಗೆ ಹೆಚ್ಚು ಪೋಷಕಾಂಶ ಸಿಗಲಿಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಳವಾಗಿದೆ. ಹಾಗೆ ಅಲ್ಲದೆ ಮಾಮೂಲಾಗಿ ದಿನ ನಾವು ಚಪಾತಿ ಮತ್ತು ಪರೋಟ, ಸಾದಾ ಪರೋಟ ಮಾಡಿಕೊಂಡು ತಿಂದು ಬೇಜಾರಾಗಿದ್ದರೆ ಇದು ಡಿಫ್ರೆಂಟ್ ಆಗಿರೋ ಸೋರೆಕಾಯಿ ಮತ್ತು ಮೂಲಂಗಿಯಿಂದ ಮಾಡಿದಂತಹ ಹೆಲ್ತಿ ಸಾಫ್ಟ್ ಪರೋಟ, ಕಲರ್ಫುಲ್ ಪರೋಟ ಅಂದರೆ ತಪ್ಪಾಗಲಾರ್ದು. ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗಿದೆ. ಈ ಪರೋಟ ತಿನ್ನುವಾಗ ನಮಗೆ ಯಾವುದೇ ರೀತಿ ಸಾಗು ಅಥವಾ ಚಟ್ನಿಯ ಅವಶ್ಯಕತೆಯೇ ಇರೋದಿಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ತುಂಬ ಟೇಸ್ಟ್ ಆಗುತ್ತೆ. ಪ್ಲೇಟ್ ಖಾಲಿ ಅಂತೂ ಖಂಡಿತ ಆಗೇ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಒಂದು ತಟ್ಟೆಗೆ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆನಂತರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಗೂ ಅಜ್ವಾನನ್ನು ಒಂದು ಸ್ವಲ್ಪ ತಿಕ್ಕಿ ಹಾಕ್ತಾಯಿದ್ದೀನಿ. ನಂತರ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಸ್ವಲ್ಪ ತಿಕ್ಕಿ ಹಾಕ್ತಾಯಿದ್ದೀನಿ. ಅದಾದ ನಂತರ ಇದಕ್ಕೆ ನಾನು ಇವಾಗ ಸ್ವಲ್ಪ ಸಾಂಬಾರು ಪುಡಿ ಇದೆ, ನೀವು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಚಾಟ್ ಮಸಾಲ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಂತರ ಹೆಚ್ಚಿದಂತಹ ಕೊತ್ತಂಬರಿ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದಾದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿನೂ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ನೀವು ಹೆಚ್ಚಿ ಹಾಕ್ಕೋಬೋದು. ಮಕ್ಕಳಿಗೆ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚು ಹಾಕಿದರೆ ಬಾಯಲ್ಲಿ ಸಿಗುತ್ತೆ, ಖಾರ ಆಗುತ್ತೆ ಅಂತ ಹೇಳಿ ನಾನು ಅಚ್ಚು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು. ಆನಂತರ ನಾನು ಟೊಮೊಟೊ ಹೆಚ್ಚಿದಂತೆ ಚಿಕ್ಕದಾಗಿ ಹೆಚ್ಚಿ ಅಥವಾ ತುರಿದ ಟೊಮೊಟೊ ಹಾಕ್ತಾಯಿದ್ದೀನಿ. ಆನಂತರ ಮೂಲಂಗಿ ಹಾಕ್ತಾಯಿದ್ದೀನಿ. ಇದಾದ ನಂತರ ಸೋರೆಕಾಯಿ, ಚಿಕ್ಕದಾಗಿ ತುರಿದಂತಹ ಸೋರೆಕಾಯಿನೂ ಹಾಕ್ತಾಯಿದ್ದೀನಿ. ಮೂಲಂಗಿ ಮತ್ತು ಸೋರೆಕಾಯಿನ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ನಾನು ಟೊಮೊಟೊನೂ ಕೂಡ ಒಂದು ಸ್ವಲ್ಪ ತುರಿದ್ಬಿಟ್ಟು ಜ್ಯೂಸ್ ಟೈಪು ಅದನ್ನು ತೆಕ್ಕೊಂಡ್ಬಿಟ್ಟೆ. ದಪ್ಪ ಇದ್ರೆ ನಮಗೆ ಪರೋಟ ಉದ್ದುವಾಗ ಪರೋಟ ಹರಿದು ಬಂದುಬಿಡುತ್ತೆ. ಆ ಕಾರಣಕ್ಕೆ ಒಂದು ಸ್ವಲ್ಪ ತುರಿದೇ ಹಾಕ್ಕೊಳ್ಳಿ. ಆನಂತರ ಶುಂಠಿ ಮತ್ತು ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ನ ತಯಾರಿಸ್ಕೊಂಡಿದ್ದೆ. ಆ ಪೇಸ್ಟ್ನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದರ ಸೇವನೆಯಿಂದ ನಮಗೆ ಎಷ್ಟೆಲ್ಲ ಆರೋಗ್ಯದ ಲಾಭಗಳಿದೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ಹಿಟ್ಟು ಕಲಿಸ್ತಾನೆ ಇದನ್ನು ನೀಟಾಗಿ ನೀವು ಹಾಗೆ ಕಲಿಸಿ, ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೂಡ ಇದಕ್ಕೆ ಮುಟ್ಟಿಸ್ಕೋಬೇಡಿ. ನೀರನ್ನು ಹಾಕಿದರೆ ಮತ್ತೆ ನೀರಾಗ್ಬಿಡುತ್ತೆ. ತರಕಾರಿಯಿಂದ ನಮಗೆ ಸಾಕಷ್ಟು ನೀರಿನ ಅಂಶ ಇರುತ್ತೆ, ಆ ಕಾರಣಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದನ್ನೀಗೆ ಕಲಿಸ್ತಾ ನಮಗೆ ಒಂದು ಸ್ವಲ್ಪ ಹಸಿ ಅನ್ನಿಸ್ತಾ ಇದೆ ಅಂದರೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಇದನ್ನು ಕಲಿಸ್ಕೊಳ್ಳಿ. ತುಂಬ ಹಸಿ ಆಯಿತು ಅಂದರೆ ಒಂದು ಸ್ವಲ್ಪ ಚಿರೋಟಿ ರವೆನ ನೀವು ಹಾಕ್ಕೊಂಡ್ರೆ ಅದು ನೀರನ್ನು ಬೇಗ ಹೀರ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ನೋಡಿ, ಇದು ನಮಗೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಮೂಲಂಗಿಯಲ್ಲಿ ಮತ್ತು ಸೋರೆಕಾಯಲ್ಲಿ ನೀರಿನ ಅಂಶ ಹೇರಳವಾಗಿ ಇರೋದ್ರಿಂದ ಮಲಬದ್ಧತೆ ಸಮಸ್ಯೆ ತಡೆಯಲಿಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ತೂಕ ಇಳಿಕೆಯೂ ಕೂಡ ತುಂಬ ಸಹಾಯ ಆಗುತ್ತೆ. ಕಡಿಮೆ ಕ್ಯಾಲೋರಿ ಇದ್ದು ನಾರಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ಇದು ಹೊಟ್ಟೆ ತುಂಬಿದಂತಹ ಅನುಭವ ನೀಡುತ್ತೆ. ಆಮೇಲೆ ಮಕ್ಕಳ ಪೋಷಕಾಂಶದ ಕೊರತೆಗೆ ಇದು ಪರಿಹಾರ ನೀಡುತ್ತೆ. ಅಷ್ಟೇ ಅಲ್ಲದೆ ಕಿಡ್ನಿ, ಲಿವರ್ಗೆ ಇದು ತುಂಬ ಒಳ್ಳೆಯದು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ವಿಟಮಿನ್ ಸಿ ಇದೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ಹೇರಳವಾಗಿ ಇರೋದ್ರಿಂದ ಇದನ್ನು ನಾವು ಬಳಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅಷ್ಟೇ ಅಲ್ಲದೆ ನಾವು ಇದಕ್ಕೆ ಶುಂಠಿ, ಜೀರಿಗೆ ಹಾಕಿಬಿಟ್ಟು ಇದನ್ನು ನಾವು ಪೇಸ್ಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ವಿ ಅಲ್ವಾ, ಆ ಕಾರಣಕ್ಕೆ ಇದು ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಈ ಮಸಾಲೆಗಳನ್ನು ಹಾಕಿಬಿಟ್ಟು ಪ್ರಿಪೇರ್ ಮಾಡೋದ್ರಿಂದ ನೋಡಿ, ಮಕ್ಕಳ ಹೊಟ್ಟೆಗೆ ನಾವು ತರಕಾರಿಯನ್ನು ಸೇರಿಸೋದು ತುಂಬ ಕಷ್ಟ ಆಗುತ್ತೆ. ತರಕಾರಿ ತಿನ್ನೋದಿಲ್ಲ ಅಂತ ಹಠ ಹಿಡಿಯೋ ಮಕ್ಕಳಿಗೆ ನಾವು ಈ ರೀತಿ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಮಾಡಿ ಬಾಕ್ಸ್ಗೆ, ಲಂಚ್ಗೆ ಕಟ್ಟೋದ್ರಿಂದ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಸೋರೆಕಾಯಲ್ಲಿ ಚರ್ಮದ ಹೊಳಪು, ಈ ರೆಸಿಪಿ ಸೇವನೆಯಿಂದ ಚರ್ಮದಲ್ಲಿ ಹೊಳಪು ಕೂಡ ಬರುತ್ತೆ. ಹೇಗಪ್ಪ ಅಂದರೆ ಇದರಲ್ಲಿ ಜಿಂಕ್ ಮತ್ತು ಸಲ್ಫರ್ ಇರುವ ಕಾರಣಕ್ಕೆ ಚರ್ಮದ ಹೊಳಪು ಬರಲಿಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಪಿತ್ತ ಮತ್ತು ಎದೆ ಉರಿ ಶಮನಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಆಲ್ಕಲೈನ್ ಗುಣ ಹೆಚ್ಚಾಗಿ ಇರೋದ್ರಿಂದ. ಅಷ್ಟೇ ಅಲ್ಲದೆ ಥೈರಾಯ್ಡ್ ಸಮಸ್ಯೆಗೂ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಮಗೆ ಮೆಟಬಾಲಿಸಮ್ ಹೆಚ್ಚಿಸಲಿಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಕೂದಲಿನ ಬೆಳವಣಿಗೆಗೆ, ಕೂದಲಿನ ಬೇರುಗಳ ಪೋಷಣೆಗೆ ಕೂಡ ನಮಗೆ ತುಂಬಾ ಸಹಾಯ ಆಗುತ್ತೆ. ಇದೇ ರೀತಿ ಸೋರೆಕಾಯಿಯ ಇನ್ನು ಹೆಚ್ಚು ಆರೋಗ್ಯದ ಲಾಭಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ.
ಆ ಹಿಂದೆ ಹಾಕಿರುವಂತಹ ಸೋರೆಕಾಯಿ ಸಾಂಬಾರ್ ರೆಸಿಪಿ ವಿಡಿಯೋದಲ್ಲಿ ಇದಕ್ಕಿಂತ ಹೆಚ್ಚಿಗೆ ಆರೋಗ್ಯದ ಲಾಭಗಳನ್ನು ನಾನು ಹೇಳ್ತಾ ಹೋಗಿದ್ದೀನಿ. ನೀವು ಬೇಕಿದ್ರೆ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ರೆ ಅದನ್ನು ವಿಡಿಯೋನ ವಾಚ್ ಮಾಡ್ಕೊಳ್ಳಿ. ಅಲ್ಲಿ ಇನ್ನೂ ಹೆಚ್ಚಿಗೆ ಆರೋಗ್ಯದ ಲಾಭಗಳು, ಸೋರೆಕಾಯಿಯಿಂದ ಸಿಗುವಂತಹ ಆರೋಗ್ಯದ ಲಾಭಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ನೀಟಾಗಿ ನಾದಿ ತಗೊಳ್ಳೋಣ. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಏನಪ್ಪ ಅಂದರೆ ಸ್ವಲ್ಪ ಹಿಟ್ಟು ಕೈಯಿಗೆ ಹತ್ತುತ್ತಲ್ಲ ಅಂತ ಹೇಳಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಇದಾದ ನಂತರ ಚೆನ್ನಾಗಿ ಇದನ್ನು ಚಪಾತಿ ಹದಕ್ಕೆ ಇದನ್ನು ನೀಟಾಗಿ ನಾವು ಕಲಸಿ ತೊಗೋಬೇಕಾಗುತ್ತೆ. ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಬಿಟ್ಟು ಎರಡು ಕಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿಬಿಟ್ಟು ಇದನ್ನು ಬಿಸಿ ಮಾಡಿಕೊಂಡ್ರೆ ನಮಗೆ ಈ ಬಿಸಿ ಬಿಸಿ ಮೂಲಂಗಿ ಮತ್ತು ಸೋರೆಕಾಯಿಯ ಆರೋಗ್ಯಕರವಾದ ಪರೋಟ ರೆಸಿಪಿ ರೆಡಿ ಆಯಿತು. ಇದೇ ರೀತಿ ಹೆಲ್ತಿ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ರೆಸಿಪಿ ಜೊತೆಗೆ ನಾನು ಹೆಚ್ಚು ಆರೋಗ್ಯದ ಲಾಭಗಳನ್ನು ತಿಳಿಸ್ತಾ ಹೋಗ್ತೀನಿ. ಯಾವೆಲ್ಲ ರೋಗಗಳಿಗೆ ಏನೇನೆಲ್ಲ ಮನೆಮದ್ದುಗಳಿವೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತುಂಬ ಸರಳವಾಗಿ ತಿಳಿಸ್ಕೊಡ್ತೀನಿ. ಆ ಕಾರಣಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮಕ್ಕಳಿಗೆ ಈ ರೀತಿ ಮಾಡಿ ಕಟ್ಟೋದ್ರಿಂದ ಮಕ್ಕಳು ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬಂದೇ ಬರ್ತಾರೆ. ಥ್ಯಾಂಕ್ ಯು.